ಜೀವ ಭಯದಿಂದ ನವ ದಂಪತಿಗಳಿಬ್ಬರು ಎಸ್ಪಿ ಕಚೇರಿಗೆ ಓಡೋಡಿ ಬಂದಿದ್ದಾರೆ. ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಪೋಷಕರ ವಿರೋಧ ವ್ಯಕ್ತವಾದ ಕಾರಣ ಎಸ್ಪಿ ಕಚೇರಿಗೆ ಓಡೋಡಿ ಬಂದಿದ್ದಾರೆ ನವ ದಂಪತಿ. ಜೀವ ಭಯದಿಂದ ಓಡೋಡಿ ಬಂದ ನವಜೋಡಿ ಬೀದರ್ ಎಸ್ಪಿ ಕಚೇರಿ ಮೆಟ್ಟಿಲೇರಿದ್ದಾರೆ ದಂಪತಿಗಳಿಬ್ಬರಿಗೀಗ. ನಮಗೆ ರಕ್ಷಣೆ ಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಎಸ್ಪಿ ಹತ್ತಿರ. ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಪೋಷಕರ ವಿರೋಧ ವ್ಯಕ್ತವಾಗಿತ್ತು. ರಕ್ಷಣೆ ಕೋರಿ ಬೀದರ್ ಎಸ್ಪಿ ಕಚೇರಿ ಮೆಟ್ಟಿಲೇರಿದ್ದಾರೆ ನವ ದಂಪತಿಗಳು. ನವ ಜೋಡಿಗೆ ಯುವತಿ ಮನೆಯಿಂದಲೇ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಹೆದರಿ ಆ ಇಬ್ಬರು ನವ ದಂಪತಿಗಳು ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದು, ಡಿಸೆಂಬರ್ 12ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಂಥ ಸಂಗೀತಾ ಮತ್ತು ಪ್ರವೀಣ್ ಬಸವ ಕಲ್ಯಾಣ ತಾಲೂಕಿನ ಗದಲೇಗಾಂವ್ ಗ್ರಾಮದ ದಂಪತಿಗಳಿಬ್ಬರಿವರು. ಯುವತಿ ಕುಟುಂಬಸ್ಥರಿಂದ ಮುಡುಬಿ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿದೆ. ಬೀದರ್ ಎಸ್ಪಿ ಕಚೇರಿಗೆ ಬಂದು ಈಗ ನವ ದಂಪತಿಗಳು ರಕ್ಷಣೆ ಕೋರಿದ್ದಾರೆ. ನೀವು ದೃಶ್ಯದಲ್ಲಿ ಕಾಣಬಹುದು, ಇವರೇ ಅವರು ನವ ದಂಪತಿಗಳು ಪ್ರೀತಿಸಿ ಮದುವೆಯಾಗಿದ್ದರು. ಪೋಷಕರ ವಿರೋಧದ ಮಧ್ಯೆ ಈಗ ಪೋಷಕರು ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ಹೆದರಿ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ಇನ್ನು ದೂರಿನ ಪ್ರತಿಯನ್ನು ಕೂಡ ತೋರಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಎಸ್ಪಿ ಕಚೇರಿಯ ಮೆಟ್ಟಿಲೇರಿದಂಥ ನವ ದಂಪತಿಗಳು ಜೀವ ಭಯದಿಂದ ಓಡೋಡಿ ಬಂದಿದ್ದಾರೆ ಬೀದರ್ ಎಸ್ಪಿ ಕಚೇರಿಗೆ. ಪ್ರೀತಿಸಿ ಅವನಿಗೆ ಉಳಿಸ್ಕೊಂಡಿದ್ದೀನಿ. ಅವನೇ ಫೋರ್ಸ್ ಮಾಡಿ, ನಾನೇ ಫೋರ್ಸ್ ಮಾಡಿದ್ದೆ ಅವನಿಗೆ ಕರ್ಕೊಂಡು ಹೋರಿ ಅಂತ ಅವ್ರು ಓಕೆ ಅಂದಿದ್ದಾರೆ. ಆಮೇಲೆ ಕರ್ಕೊಂಡು ಬಂದಿದ್ದಾರೆ. ಈಗ ಅವರೇ ಟಾರ್ಚರ್ ಕೊಡ್ಲತ್ತಿದ್ದಾರೆ. ನಮ್ಮ ಮನೆಯವ್ರು, ನಮ್ಮ ಅಪ್ಪ ಅಮ್ಮ ಅವರು. ನನ್ನ ಎಂಗೇಜ್ಮೆಂಟ್ ಆಗಿದೆ 4 ತಿಂಗಳ ಮೇಲೆ. ಅವ್ರು ಭೀ ಕೇಸ್ ಮಾಡಿದ್ದಾರೆ, ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಮಾಡಿದ್ದಾರೆ ಅವರು. ನೀವು ಯಾಕೆ ಓಡ್ ಹೋಗಿರಲ್ಲ ಸರ್? ನಂಗೆ ಇಬ್ಬರಿಗೆ ಪಸಂದ್ ಇದೆಯಾ ಅಂತ ಓಡ್ ಬಂದಿದ್ದೇವೆ ಸರ್ ನಾವು. ಅವರು ಈಗ ಅಲ್ಲಿ ಬಸವ ಕಲ್ಯಾಣಕ್ಕೆ ಬಾ ಅಲತ್ತಿದ್ದಾರೆ. ನಮಗೆ ಬಸವ ಕಲ್ಯಾಣದಾಗ ನಾವು ಹೋಗಲ್ರಿ. ಇಲ್ಲಿ ತನಕ ಹೋಗತ್ತಮ್ಮ ನಾವು ಭರೋಸೆ ಇಲ್ರಿ ಅವ್ರು ಏನು ಮಾಡೋದು. ಅದಕ್ಕೆ ನಾನು ಹೋಗಿಲ್ರಿ, ಅಲ್ಲಿ ಇಲ್ಲೇ ಬಂದೀನಿ ರೀ. ಕೇಸ್ ಅವ್ರು ನಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ. ನಾವು ಭೀ ಅವ್ರ ಅಪ್ಪ ಅಮ್ಮ ಮೇಲೆ ಕೇಸ್ ಕೊಡೋಕೆ ಬಂದಿದ್ದೀವಿ. ನಮ್ಮ ಬಸವಕಲ್ಯಾಣ ತಾಲೂಕು ಗುಂಟೂರು ಗ್ರಾಮ ರೀ. ನಾವು ಹುಡುಗಿ 1 ವರ್ಷದಿಂದ ಲವ್ ಮಾಡಿದ್ದ. ಹಾಸ್ಪಿಟಲ್ದಾಗ ಸಿಕ್ತಿರಿ, ಹಿಂಗೆ ಲವ್ ಆಗ್ಯದ. ಆಲ್ರೆಡಿ ಅವ್ರದ್ದು ಎಂಗೇಜ್ಮೆಂಟ್ ಭೀ ಈಗ ನನ್ನ ಲವ್ ಆದ್ಮೇಲೆ ಅಂದ್ರೂ ಅವ್ರ ಎಂಗೇಜ್ಮೆಂಟ್ ಆಲತ್ತ ಅಂತಂದ್ರೆ ಆಲ್ ಪರವಾಗಿಲ್ಲ, ಮುಂದೆ ಏನಾರು ನೋಡೋಣ ಅಂತಂದ್ರೆ ಈಗ ಮದುವೆ ಆಗಿದ್ದೆವು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೆವು. ಮನೆ ಬಿಟ್ಟು ಬಂದು ಅವ್ರ ಮನೆಗೆ ದಬ್ಬಳಿಕೆ ಮಾಡ್ಲತ್ತಾರ ಅವ್ರು. ಅದು ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಓರಾಗಿ ಹೇಳತ್ತಾರ ಅವರು. ಈಗ ಅದ್ರ ಸಲಗಿ ಈಗ ಅವ್ರು ಪೊಲೀಸರು ನೋಡಿದ್ರೆ ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡತ್ತಾರ. ನಮ್ಮ ಮನೆಯವ್ರಿಗೆ ಹೋಗಿ ಮನೆಗೆ ಹೋಗಿ ಕುಂಡ್ರಿಸ್ಲತ್ತಾರ. ನನ್ನ ತಮ್ಮಗೆ ಹೋಗಿ 2 ದಿನ ಸ್ಟೇಷನ್ದಾಗ ಕುಂಡ್ರಿಸ್ಯಾರ. ಈಗ ಅದ್ರ ಸಲ ನಾವು ಪ್ರೊಟೆಕ್ಷನ್ ಬೇಕು ಅಂತ SPFC ಬಂದಿರಿ ಸರ್. ನೀವು ಪ್ರೊಟೆಕ್ಷನ್ ಕೊಡ್ತೀನಿ, ನಾವು ಕಾಲ್ ಮಾಡಿ ಹೇಳಿದವ್ರಿ ಅಂತ ಅಂದ್ರಿ. ಅದೇ ಕರೆಸ್ರಿ ನೀವು. ಅವ್ರು ನೋಡ್ರಿ ಇನ್ನೊಬ್ಬರು ಮುಂದೆ ಕಡ್ದಾಕ್ತೀನಿ, ಇದು ಮಾಡ್ತೀನಿ, 4 ಎಕರೆ ಹೊಲ ಹೋದ್ರಾಯ್ತು ಅದು ಇದು ಅಂತ ಹೇಳತ್ರಿ ಸರ್. ನಮ್ಮ ಪ್ರೊಟೆಕ್ಷನ್ ಬೇಕು ರೀ ಸರ್. ನಮ್ಮ ಮುಂದೆ ಬದುಕು ಬಾಳಾಗ ನಮ್ಮ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ. ನಮ್ಮ ಬಸವಕಲ್ಯಾಣ ತಾಲೂಕು ಗುಂಟೂರು ಗ್ರಾಮ ರೀ. ನಾವು ಹುಡುಗಿ 1 ವರ್ಷದಿಂದ ಲವ್ ಮಾಡಿದ್ದ. ಹಾಸ್ಪಿಟಲ್ದಾಗ ಸಿಕ್ತಿರಿ, ಹಿಂಗೆ ಲವ್ ಆಗ್ಯದ. ಆಲ್ರೆಡಿ ಅವ್ರದ್ದು ಎಂಗೇಜ್ಮೆಂಟ್ ಭೀ ಈಗ ನನ್ನ ಲವ್ ಆದ್ಮೇಲೆ ಅಂದ್ರೂ ಅವ್ರ ಎಂಗೇಜ್ಮೆಂಟ್ ಆಲತ್ತ ಅಂತಂದ್ರೆ ಆಲ್ ಪರವಾಗಿಲ್ಲ, ಮುಂದೆ ಏನಾರು ನೋಡೋಣ ಅಂತಂದ್ರೆ ಈಗ ಮದುವೆ ಆಗಿದ್ದೆವು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೆವು. ಮನೆ ಬಿಟ್ಟು ಬಂದು ಅವ್ರ ಮನೆಗೆ ದಬ್ಬಳಿಕೆ ಮಾಡ್ಲತ್ತಾರ ಅವ್ರು. ಅದು ಮಾಡ್ತೀನಿ ಇದೇ ಮಾಡ್ತೀನಿ ಅಂತ. ನವಜೋಡಿಗೆ ಯುವತಿ ಮನೆಯವರಿಂದಲೇ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಹುಡುಗಿ ಸಹಿತ ಮಾತನಾಡಿದ್ದಾರೆ, ದೃಶ್ಯದಲ್ಲಿ ನೀವು ಗಮನಿಸ್ಬೋದು. ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ವಿ, ನಮಗೆ ಒಂದು ಹಾಸ್ಪಿಟ್ಲಲ್ಲಿ ಇವರು ಪರಿಚಯ ಆಗಿದ್ರು ಅಂತ ಹುಡುಗ ಹೇಳ್ತಾ ಇದ್ದಾರೆ. 1 ವರ್ಷದಿಂದ ಲವ್ ಮಾಡಿದ್ದೇವೆ, ಈಗ ಇಬ್ಬರೂ ಸಹಿತ ಮನಸ್ಸೋ ಇಚ್ಛೆಯಿಂದ ಲವ್ ಮಾಡಿದ್ದೇವೆ. ಹೀಗಾಗಿ ಈಗ ನಮಗೆ ಅವರ ಪೋಷಕರಿಂದ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ನಾವು SP ಕಚೇರಿಗೆ ಬಂದು ದೂರು ಕೂಡ ನೀಡಿದ್ದೇವೆ, ನಮಗೆ ರಕ್ಷಣೆ ಕೊಡಿ ಅಂತ ಬೇಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನವಜೋಡಿಗೆ ಯುವತಿ ಮನೆಯವರಿಂದಲೇ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಬೀದರ್ SP ಕಚೇರಿಗೆ ನವ ದಂಪತಿಗಳು ಮೆಟ್ಟಿಲೇರಿದ್ದಾರೆ ರಕ್ಷಣೆಗೋಸ್ಕರ. ಇನ್ನು SP ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಈಗ ಅದ್ರ ಸಲಗಿ ಈಗ ಅವ್ರು ಪೊಲೀಸರು ನೋಡಿದ್ರೆ ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡತ್ತಾರ. ನಮ್ಮ ಮನೆಯವ್ರಿಗೆ ಹೋಗಿ ಮನೆಗೆ ಹೋಗಿ ಕುಂಡ್ರಿಸ್ಲತ್ತಾರ. ನನ್ನ ತಮ್ಮಗೆ ಹೋಗಿ 2 ದಿನ ಸ್ಟೇಷನ್ದಾಗ ಕುಂಡ್ರಿಸ್ಯಾರ. ಈಗ ಅದ್ರ ಸಲ ನಾವು ಪ್ರೊಟೆಕ್ಷನ್ ಬೇಕು ಅಂತ SPFC ಬಂದಿರಿ ಸರ್. ನೀವು ಪ್ರೊಟೆಕ್ಷನ್ ಕೊಡ್ತೀನಿ, ನಾವು ಕಾಲ್ ಮಾಡಿ ಹೇಳಿದವ್ರಿ ಅಂತ ಅಂದ್ರಿ. ಅದೇ ಕರೆಸ್ರಿ ನೀವು. ಅವ್ರು ನೋಡ್ರಿ ಇನ್ನೊಬ್ಬರು ಮುಂದೆ ಕಡ್ದಾಕ್ತೀನಿ, ಇದು ಮಾಡ್ತೀನಿ, 4 ಎಕರೆ ಹೊಲ ಹೋದ್ರಾಯ್ತು ಅದು ಇದು ಅಂತ ಹೇಳತ್ರಿ.